ಹಾಯ್ ಗಾಯ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಗೀತಾಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದು ನನ್ನ ಫಸ್ಟ್ ವ್ಲಾಗು. ಆಲ್ರೆಡಿ 4 ವ್ಲಾಗ್ ಮಾಡಿದ್ದೀನಿ, ಆದರೆ ವಾಯ್ಸ್ ರೆಕಾರ್ಡ್ ಇಲ್ಲ. ಅದು ಅಡುಗೆ ವಿಡಿಯೋ ಮಾಡಿರೋದು. ಇದು ಹೊಸ್ದಾಗಿ ವಿಡಿಯೋ ಮಾಡ್ತಾಯಿದ್ದೀನಿ, ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ. ಇದೇನಿದು ಏನೋ ಪೂಜೆ ಮಾಡ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡ್ರ, ಆದರೆ ಇದು ಏನು ಪೂಜೆ ಅಂತ ಅಂದರೆ ತಿಂಗಳು ಮಾವ ಅಂತ ಪೂಜೆ. ಇದು ಆಂಜನೇಯ ದೇವಸ್ಥಾನ ಇದೆ ನಮ್ಮೂರಲ್ಲಿ ಒಂದು. ಆ ಆಂಜನೇಯ ದೇವಸ್ಥಾನ ಎದುರುಗಡೆ ಎಲ್ಲ ತೊಳೆದು ನೀಟಾಗಿ ಅದ್ರ ಮುಂದೆ ಚಂದ್ರಂದು ರಂಗೋಲಿ ಬಿಟ್ಟು, ರಂಗೋಲಿ ಮೇಲೆ ರಂಗೋಲಿಯಿಂದ ಮುಂದೆ ಕಳಸ ಇಟ್ಟು, ಕಳಸದ ಮುಂದೆ ರೊಟ್ಟಿ ಚಂದ್ರನ ಆಕಾರದಂಗೆ ರೊಟ್ಟಿ ಮಾಡ್ಕೊಬಂದು ರೊಟ್ಟಿ ಇಟ್ಟು ಪೂಜೆ ಮಾಡ್ತಾಯಿರೋ ವಿಡಿಯೋ ಇದು. ನೀವು ವಿಡಿಯೋ ಮಾಡ್ತಾ ಇರೋದು ಏನು ಕಾಣಿಸ್ತಾನೆ ಇಲ್ಲ, ಎಲ್ಲ ಕತ್ಲೆ ಕಾಣಿಸ್ತಾ ಇದೆ ಅಂತ ಏನು ಕಮೆಂಟ್ ಹಾಕಬೇಡಿ. ಯಾಕೆ ಅಂದರೆ ವಿಡಿಯೋ ಮಾಡಬೇಕಾದ್ರೆ ಕರೆಂಟ್ ಆವಾಗಲೇ ಹೋಗ್ಬಿಡ್ತು, ಹಾಗಾಗಿ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಇದೆ, ಎಲ್ಲ ಬ್ಲ್ಯಾಕ್ ಕಾಣಿಸ್ತಾ ಇದೆ, ಸಾರಿ. ಈ ಪೂಜೆನ 3 ಜನ ಇಲ್ಲ 5 ಜನ ಇಲ್ಲ 9 ಜನ ಮಾಡಬೇಕಂತೆ, ಹಂಗಾಗಿ ನಮ್ಮೂರಲ್ಲಿ ಬರೀ 3 ಜನ ಪೂಜೆ ಮಾಡಿದ್ದು. ಈ ಪೂಜೆ 3 ದಿನ ಮಾಡಬೇಕಂತೆ. 3 ದಿನವೂ ಏನಾದ್ರು ಒಂದು ವೆರೈಟಿ ತಿಂಡಿಗಳನ್ನ ಮಾಡ್ಕೊಬರ್ಬೇಕು. ಇವತ್ತು ರೊಟ್ಟಿ ಮಾಡಿದ್ದಾರೆ, ನಾಳೆ ಏನು ಮಾಡ್ತಾರೆ ಅಂತ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಸ್ವಲ್ಪ ಲಾಂಗ್ ವಿಡಿಯೋ ಆಗಿದೆ, ಬೇಜಾರು ಮಾಡ್ಕೋಬೇಡಿ, ಎಳಿತಾ ಇದ್ದಾಳಲ್ಲ ಇನ್ನೂ ವಿಡಿಯೋನ ಅಂತ. ಆ ವಿಡಿಯೋ ನೋಡ್ತಾನೆ ಬೇರೆ ವಿಷಯ ಮಾತಾಡೋಣ. ಪ್ಲೀಸ್ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಹೊಸ ಚಾನಲ್ ಕ್ರಿಯೇಟ್ ಮಾಡಿರೋದು. ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿದೆ, ತುಂಬ ಇಂಪಾರ್ಟೆಂಟು ನಿಮ್ಮ ಸಪೋರ್ಟು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಎಲ್ಲರೂ ಪೂಜೆ ಮಾಡಿ ಮುಗಿಯೋ ಹತ್ರ ಬರ್ತಾ ಇದೆ. ಪೂಜೆ ಎಲ್ಲ ಆದಮೇಲೆ ಅಲ್ಲಿರೋ ರೊಟ್ಟಿನ ತಗೊಂಡು ಎಲ್ಲರಿಗೂ ಸ್ವಲ್ಪ ರೊಟ್ಟಿನ ಕೊಡ್ತಾರೆ. ರೊಟ್ಟಿ ತೊಗೊಂಡು ಮನೆಗೆ ಬಂದ್ವಿ. ಇದನ್ನು 3 ದಿನ ಮಾಡ್ತಾರೆ ಅಂತ ಹೇಳಿದ್ನಲ್ಲ, 3 ದಿನವರೆಗೂ ವಿಡಿಯೋ ಹಾಕ್ತೀನಿ. ಇದು ಫಸ್ಟ್ನೇ ದಿನದ ವಿಡಿಯೋ. ಎರಡನೇ ದಿನದ ವಿಡಿಯೋ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಬೆಳಗ್ಗೆ ವಿಡಿಯೋ ಆಗಿರುತ್ತೆ. ಇದು ಲಾಸ್ಟ್ಗೆ ಹಾಕಿದ್ದೀನಿ ಅಂತ ಏನು ಬೇಜಾರು ಮಾಡ್ಕೋಬೇಡಿ. ಬೆಳಗ್ಗೆ ಎಲ್ಲ ಹಸುನ ಕಟ್ಟಾಕಿ ಮಧ್ಯಾಹ್ನ ಆಗಿತ್ತು, ತುಂಬ ಬಿಸಿಲು ಬರ್ತೈತಲ್ಲ, ಹಾಗಾಗಿ ಬಿಸಿಲಿಂದ ಸ್ವಲ್ಪ ನೆರಳೆ ಕಟ್ಟಾಕಿ ಅವಕ್ಕೆಲ್ಲ ಸ್ವಲ್ಪ ಮೇವು ಹಾಕಿ ನೀರೆಲ್ಲ ಕುಡಿಸಿ, ನಮ್ಮ ಮನೇಲಿ 2 ಹಸು ಇರೋದ್ರಿಂದ 1 ಹಸು ಕಟ್ಟಾಕಿ ಮೇವಾಕಿ ಇನ್ನೊಂದು ಹಸುನ ಇಟ್ಕೊಬಂದು ಅದಕ್ಕೂ ಸ್ವಲ್ಪ ನೀರೆಲ್ಲ ಕುಡಿಸಿ ಮತ್ತು ಹುಲ್ಲೆಲ್ಲ ಹಾಕಿ ನೀಟಾಗಿ ಅಂತ ಹೇಳ್ಬಿಟ್ಟು ಗೆಣಸನ್ನ ತಗೊಂಡೆ.
ತಗೊಂಡ್ಮೇಲೆ ಸಂಜೆ ಆದಮೇಲೆ ಬೇಯಿಸೋಣ ಅಂತ ಸುಮ್ಮನಿದ್ದೆ. ಆಮೇಲೆ ಸಂಜೆ ಆಯಿತು, ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು, ನಮ್ಮ ಕಡೆ ಈ ಥರನೇ ಬೇಯಿಸೋದು. ನೀವೆಲ್ಲ ಯಾವ ಥರ ಬೇಯಿಸ್ತೀರಾ ಅಂತ ನನಗೆ ಗೊತ್ತಿಲ್ಲ. ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು, ಕುಕ್ಕರ್ ಒಳಗೆ ಒಂದೊಂದೇ ಗೆಣಸುಗಳನ್ನ ತೊಳೆದಿರಬೇಕು. ತೊಳೆದಿರೋದನ್ನ ಗೆಣಸನ್ನ ಹಾಕಿಬಿಟ್ಟು ಕುಕ್ಕರ್ ಒಳಗೆ ನೀರು ಹಾಕ್ಬಿಟ್ಟು, ನೀರು ಅದು ಮೇಲೆ ಸ್ವಲ್ಪ ಒಂದೇ ಒಂದು ಇಂಚಷ್ಟು ಮೇಲೆ ಬರೋ ಹಂಗೆ ನೀರು ಹಾಕ್ಬಿಟ್ಟು ಒಂದೇ ಒಂದು ವಿಸಿಲ್ ಹಾಕ್ಸಿದ್ರೆ ಸಾಕು. ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕ್ಬಿಟ್ಟು ವಿಜಿಲ್ ಬಡಿಸಿದ್ರೆ ಸಾಕು, ಬೆಂದಿರುತ್ತೆ. ಅದೇನು ಜಾಸ್ತಿ ವಿಜಿಲ್ ಹಾಕ್ಸಂಗಿಲ್ಲ, ನಿಧಾನಕ್ಕೆ ಒಂದೇ ಒಂದು ವಿಜಿಲ್ ಹಾಕ್ಸಿದ್ರೆ ಸಾಕು.